ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಆಲ್ರೆಡಿ ನೋಡ್ರಿ, ನಾನು ಗುರುವಾರದ ವಿಡಿಯೋನ ಇದ್ರ ಜೊತೆ ಕಂಟಿನ್ಯೂ ಆಗಿ ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ. ಗುರುವಾರ ವಿಡಿಯೋ ನೋಡ್ರಿ. ಅಲ್ಲಿ ಎಲ್ಲ ಪೂಜೆ ಅದು ಮುಗಿಸ್ಕೊಂಡು ಈ ಕಡೆ ಮನೆಗೆ ಬಂದೆ. ಹಾಗೆ ಕೆಲಸ ಅದಿತ್ತು ನೋಡ್ರಿ. ಬೆಳಗ್ಗೆ ಹಾಗೆ ಬಿಟ್ಟು ಹೋಗಿದ್ದೆ. ಅದನ್ನೆಲ್ಲನೂ ಮಾಡ್ಕೊಂಡ್ಬಿಟ್ಟು ನಾಳೆ ಪೂಜೆಗೆ ಏನೆಲ್ಲ ಬೇಕಲ್ಲ ಪಾತ್ರೆಗಳನ್ನೆಲ್ಲನೂ ತೊಳೆದಿಟ್ಕೊಂಡೆ ನೋಡ್ರಿ. ಈಗಲೇ ತೊಳೆದಿಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಟೈಮ್ ಆಗುತ್ತೆ ಅಂಥೇಳಿ ಇದೇನು ನೋಡತ್ತಿರಲ್ಲ, ಇದು ದೀಪ ಹಾಕೋದು ನೋಡ್ರಿ. 2 ದಿನ ದೀಪ ಹಾಕ್ತೀವಿ ನಾವು. ಹಾಗಾಗಿ ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಬೆಳಗ್ಗೆ ಬೇಗನೆ ಹಾಕಿದ್ರೆ ಆಯ್ತು ಅಂಥೇಳಿ ಇದ್ರ ಸಂಬಂಧ ಒಂದು ಅರ್ಧ ತಾಸು ಟೈಮ್ ವೇಸ್ಟ್ ಆಗುತ್ತೆ ನೋಡ್ರಿ. ಹಾಗಾಗಿ ಮಾಡಾಕತ್ತೀನಿ. ಆಲ್ಮೋಸ್ಟ್ ನೋಡ್ರಿ ನನಗೆ ಫುಲ್ ಅಂದ್ರೆ ಫುಲ್ ಸುಸ್ತಾಗ್ಬಿಟ್ಟದ. ಮುಖ ಎಲ್ಲ ನೋಡ್ಬೋದು ನೀವು. ಸ್ವಲ್ಪ ಜ್ವರ, ಕೆಮ್ಮು, ನೆಗಡಿ ಹಿಂಗಾಗಿ ಸ್ವಲ್ಪ ಒಂಥರ ಮಲ್ಕೊಂಬಿಟ್ರೆ ಸಾಕನ್ನಂಗೆ ಆಗ್ಯದ. ಮಾಡಲೇಬೇಕಲ್ರಿ, ಕೆಲಸ ಹಬ್ಬ ಇರತ್ತೈತಿ. ಆಲ್ಮೋಸ್ಟ್ ನೋಡ್ರಿ ಎಲ್ಲ ಪಾತ್ರೆ ಕೂಡ ತೊಳೆದಿಟ್ಕೊಂಡಿನಿ. ಗ್ಯಾಸ್ ಕಟ್ಟಿ ಕೂಡ ಒರೆಸ್ಕೊಂಡಿನಿ ನೋಡ್ರಿ. ಎಷ್ಟಾಗುತ್ತೆ ಇವಾಗ ಅಷ್ಟು ಕೆಲಸ ಮಾಡ್ಕೊಂಡಿನಿ. ಯಾಕಂದರೆ ಬೆಳಗ್ಗೆ ಬೇಗನೆ ಮಾಡ್ಬೇಕಂಥೇಳಿ. ಬೆಳಗ್ಗೆ ಅಂದ್ರೂ ನೋಡ್ರಿ ಇವಾಗ ಸುಸ್ತಿರೋದ್ರಿಂದ ಏನಾಗುತ್ತಂದ್ರೆ ನನಗೆ ಬೆಳಗ್ಗೆ ಹೇಳೋದಕ್ಕಾಗಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಹೇಳ್ತೀನಿ ಅಂಥೇಳಿ ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಲಲ್ಲಿ ನೋಡ್ರಿ ಹಾಗೆ ಹೂವು ಹಣ್ಣು ಎಲ್ಲ ಕೂಡ ಹಾಗೆ ಇಟ್ಬಿಟ್ವಿ. ಯಾಕಂದ್ರೆ ಬೆಳಗ್ಗೆ ಬೇಕಂತೇಳಿ. ಈ ಕಡೆ ನೋಡ್ರಿ ರಾತ್ರಿ 12:30 ಮೇಲಾಗಿತ್ತು. ನನಗೆ ಕಾಫಿ ಕುಡಿಬೇಕಂತ ಅನ್ನಿಸ್ತು. ಹಾಗಾಗಿ ಕಾಫಿ ಮಾಡಿಕೊಂಡು ಕುಡಿಯಾಕತ್ತೀನಿ. ಈ ಕಡೆ ನೋಡ್ರಿ ಥರ್ಮೋಕೋಲಿಂದ ಈ ರೀತಿಯಾಗಿರುವಂಥ ಲೋಟಸ್ನ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ನೋಡ್ರಿ. ನೆಕ್ಸ್ಟು ಇದು ನೋಡ್ರಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನೋಡ್ರಿ ರಾತ್ರಿ ಸ್ವಲ್ಪ ಮಲ್ಗೋದು ಲೇಟ್ ಆಗಿರೋದ್ರಿಂದ ನೋಡ್ರಿ ಸ್ವಲ್ಪ ಹೇಳೋದು ಕೂಡ ಲೇಟ್ ಆಯಿತು. 7 ಗಂಟೆಗೆ ಅದು ಎದ್ದಿದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಮತ್ತು ಫುಲ್ ಡೇ ಕೆಲಸ ಇರೋದ್ರಿಂದ ರೆಸ್ಟ್ ಆಗಂಗಿಲ್ಲ ಅಂಥೇಳಿ ಅವಾಗೆ ನಾನು ಸ್ವಲ್ಪ ಲೇಟಾಗಿ ಎದ್ದೆ. ಅದು ಆದಮೇಲೆ ನೋಡ್ರಿ ಇವಾಗ ಆಲ್ಮೋಸ್ಟ್ ಮನೆಯೊಳಗೆಲ್ಲ ಕೆಲಸ ಕೂಡ ಆಗಿದೆ. ಇನ್ನೇನು ಸ್ನಾನ ಮಾಡೋದು ಒಂದೇ ಐತೆ ನೋಡ್ರಿ. ಮನೆಯದು ಒರೆಸ್ಕೊಂಡ್ಬಿಟ್ಟು ರಾತ್ರಿನ ಪಾತ್ರೆದು ತೊಳ್ಕೊಂಡಿದ್ನಲ್ಲ, ಹಾಗಾಗಿ ಎದ್ಬಿಟ್ಟು ಮನೆಯದು ಒರೆಸ್ಕೊಂಡು ಇವಾಗ ಸ್ನಾನ ಮಾಡಬೇಕು. ಸ್ನಾನ ಒಂದು ಮಾಡಿದ್ರೆ ಪೂಜೆದು ಮಾಡ್ಬೇಕು ನೋಡ್ರಿ. ದೇವ್ರ ಪೂಜೆದು ಮಾಡಿದ ಮೇಲೆ ದೀಪ ಹಾಕ್ತೀವಲ್ಲ ಅದನ್ನೆಲ್ಲನೂ ಸಜ್ಜು ಮಾಡ್ಕೋಬೇಕಾಗುತ್ತೆ. ಆ ದೀಪ ಹಾಕೋ ಪಾತ್ರೆ ನೋಡ್ರಿ ನಾನು ರಾತ್ರಿನ ತೊಳೆದಿಟ್ಕೊಂಡಿದ್ದೆ. ಹಾಗಾಗಿ ಇವಾಗೇನಿಲ್ಲ, ಡೈರೆಕ್ಟಾಗಿ ಸ್ನಾನ ಅದು ಮಾಡಿಬಿಟ್ಟು ನಾವು ದೇವ್ರ ಪೂಜೆನ ಮಾಡಿ ದೀಪ ಹಾಕಿದ್ರೆ ಮುಗೀತು ನೋಡ್ರಿ. ಫೈನಲಿ ನೋಡ್ರಿ ಜಳಕದ ಆಯಿತು, ದೇವ್ರ ಪೂಜೆನ ಆಯಿತು, ದೀಪ ಕೂಡ ಹಾಕಿದೆ ನೋಡ್ರಿ. ಈ ರೀತಿಯಾಗಿರುವಂಥ ದೀಪನ ಹಾಕಿವಿ ನಾವು. ನೆಕ್ಸ್ಟ್ ನೋಡ್ರಿ ಈ ಕಡೆ ಹಾಗೆ ನಾನು ಸಣ್ಣಗೆ ಅಡುಗೆ ಕೂಡ ಮಾಡಾಕತ್ತೀನಿ. ಬೇಗ ಬೇಗ ಆದ್ರೆ ಸಾಕಂತೇಳಿ. ಯಾಕಂದ್ರೆ ಮಗ ಮಲ್ಕೊಂಡಾಗೆ ನಂದು ಕೆಲಸ ನೋಡ್ರಿ. ಹಾಗಾಗಿ ಮಗ ಮಲ್ಕೊಂಡಿದ್ದ. ಈ ಕಡೆ ಬಾಳೆಗದು ಇಟ್ಟಿದ್ದೆ, ಈ ಕಡೆ ಪೂಜೆ ಕೂಡ ಆಗಿತ್ತು ನೋಡ್ರಿ. ಮಕ್ಕಳು ಇನ್ನೂ ಕೂಡ ಮಲ್ಕೊಂಡಿದ್ರು. ಮತ್ತು ಹಸ್ಬೆಂಡ್ ನೋಡ್ರಿ ಅವರು ಆಫೀಸ್ಗೆ ಹೋಗಿದ್ರು. ನವಂಬರ್ 1 ಇತ್ತಲ್ಲ, ಹಾಗಾಗಿ ಆಫೀಸ್ಗೆ ಹೋಗಿ ಬರ್ತೀನಿ ಅಂಥೇಳಿ ಆಫೀಸ್ಗೆ ಹೋಗಿದ್ರು ನೋಡ್ರಿ. ಅವ್ರು ಬರೋಟ್ಲಿ ನಾನು ಎಲ್ಲ ಕೆಲಸನೂ ಮಾಡಿದ್ದೆ. ಇನ್ನೇನು ಟಿಫನ್ ಪ್ರಿಪೇರ್ ಮಾಡಬೇಕಿತ್ತು. ಟಿಫನ್ ಕೂಡ ಮಾಡ್ಬೇಕು ನೋಡ್ರಿ. ಇವಾಗ ಇಲ್ಲೇನು ಜಾಗ ನೋಡಾಕತ್ತಿರಲ್ಲ, ಇಲ್ಲೇ ನೋಡ್ರಿ ನಾವು ದೇವ್ರ ಪೂಜೆನ ಮಾಡೋದು. ಇವಾಗ ನೋಡ್ರಿ ಆಲ್ಮೋಸ್ಟು ಅಡಿಗೆ ಕೆಲಸ ಕೂಡ ಎಲ್ಲನ ಆಗಿತ್ತು. ನಮ್ಮ ಮನೆಯವ್ರು ನೋಡ್ರಿ ಗಂಜಿನ ಮಾಡಾಕತ್ತಿದ್ರು ಅವ್ರಿಗೆ ಕುಡಿಯೋದಕ್ಕಂತೇಳಿ. ಆಮೇಲೆ ಹೂರಣ ಅದನ್ನು ರುಬ್ಬಿಟ್ಕೊಂಡಿದ್ದೆ. ಮತ್ತು ಯಾವ ಅಡುಗೆ ಕೂಡ ನಾನು ಶೇರ್ ಮಾಡ್ಕೊಂಡಿಲ್ಲ ನೋಡ್ರಿ. ಯಾಕಂದ್ರೆ ಭಾಳ ಗಡಿಬಿಡಿ ಇತ್ತು. ಹಾಗಾಗಿ ಕಟ್ಟಿನ ಸಾರು, ಚಪಾತಿ, ಬದ್ನೆಕಾಯಿ ಪಲ್ಯ, ಅನ್ನ, ಹೋಳ್ಗೆ ಈ ರೀತಿಯಾಗಿರುವಂಥ ಅಡುಗೆನ ಮಾಡಿ ನೋಡ್ರಿ. ನಾವು ಆ ಕಡೆ ಮನೆಯೊಳಗೆ ಸಜ್ಜಕದ ಹೋಳ್ಗೆ ಮಾಡಿರೋದ್ರಿಂದ ನಮ್ಮ ಮನೆಯೊಳಗೆ ಬೇಳೆ ಹೋಳ್ಗೆನ ಮಾಡಿದ್ವಿ. ಫೈನಲಿ ನೋಡ್ರಿ ಈ ರೀತಿಯಾಗಿರುವಂಥ ಪೂಜೆನ ರೆಡಿ ಮಾಡಿವಿ ನೋಡ್ರಿ. ಡೆಕೋರೇಷನ್ ಕೂಡ ಈ ರೀತಿಯಾಗಿತ್ತು. ಡೆಕೋರೇಷನ್ ಉಡಿಯೋದು ಕೂಡ ಏನೂ ಮಾಡ್ಕೊಂಡಿಲ್ಲ ನೋಡ್ರಿ. ಫೈನಲ್ ಆಗಿ ಈ ರೀತಿ ಡೆಕೋರೇಷನ್ ಆಗಿತ್ತು. ಮನೆಯೊಳಗೆ ನೋಡ್ರಿ ನಮ್ಮ ದೊಡ್ಡಮ್ಮರು ಮತ್ತು ನಮ್ಮ ಆಂಟಿ, ನಮ್ಮ ಅತ್ತೆ ಕೂಡ ನೋಡ್ರಿ ರೆಡಿಯಾಗಿ ಕೂತ್ಕೊಂಡಾರ. ನಾನು ಕೂಡ ರೆಡಿಯಾಗಿ ನೋಡ್ರಿ ಹೊರಗಡೆ ರಂಗೋಲಿ ಕೂಡ ಹಾಕಿದೆ. ರಂಗೋಲಿ ಹಾಕೋದಕ್ಕೆ ನೋಡ್ರಿ 1 ತಾಸು ಟೈಮ್ ತೊಗೊಂಡೆ. ಆದರೂ ಕೂಡ ಒಂದು ಕೂಡ ಫೋಟೋ ಮತ್ತು ವಿಡಿಯೋನ ಮಾಡ್ಕೊಂಡಿಲ್ಲ ರಂಗೋಲಿದು. ಹಾಗೆ ರಂಗೋಲಿ ಹಾಕಿದ್ದು ಬಂದಮೇಲೆ ಹಾಗೆ ಸ್ವಾಮಿ ಬಂದರು. ಹಾಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ರಂಗೋಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ತುಂಬಾ ಇಷ್ಟ ಆಯ್ತು ನೋಡ್ರಿ. ಬರ್ರಿ ಇವಾಗ ಸ್ವಾಮಿಗಳು ಬಂದರು, ಪೂಜೆನ ಮಾಡಾಕತ್ತಾರ. ಓಂ ಶ್ರೀ
विष्णुवान् पञ्चसूत्रप्रधान पञ्चाचार्यान् जगद्गुरुं गुरुर्ब्रह्मा गुरुर्विष्णु गुरुदेवो महेश्वरं गुरुः साक्षात् सिद्धरामाय शिवाय वक्रतुण्डमहाकाय सूर्यकोटे देवो सर्वकार्येषु सर्वदा सरस्वते नमस्तुभ्यं वरदे कामरूपिणे विद्यारम्भं करिष्यामि सिद्धिर्भूतमे सदां यस्य वाणामरूपाभ्यं दयोदं शरणां तं सरुता जयमङ्गलं जय मा पार्वती शिवाय लक्ष्मी माता की जय सिद्धेश्वर महाराज की जय सिद्धेश्वर महाराज की जय पंचाचर महाराज की जय जयमङ्गलं जय मा पार्वती शिवाय ಸ್ವಾಮಿಗಳದೆಲ್ಲ ಬಂದು ಹೋದ್ರು ನೋಡ್ರಿ. ಅವ್ರಿಗೆ ಅದು ಊಟಕ್ಕದೆಲ್ಲನೂ ಕೊಟ್ಟ ಮೇಲೆ ನಾವು ಕೂಡ ನೋಡ್ರಿ ಮನೆ ಬಾಜು ಇರೋಂಥವ್ರಿಗೆ ಮತ್ತು ಆಜು ಬಾಜು ಇರೋಂಥವ್ರಿಗೆ ಕರೆದ್ಬಿಟ್ಟು ಉಡಿಯೋದನ್ನು ತುಂಬಿದ್ವಿ. ಆಮೇಲೆ ನಾವು ಕೂಡ ಅವ್ರ ಮನೆಗೆ ಹೋಗಿ ಪೂಜೆ ಅದು ನೋಡಿಬಿಟ್ಟು ಉಡಿಯೋದು ತುಂಬಿಸ್ಕೊಂಡು ಬಂದೆ ನೋಡ್ರಿ. ಈ ರೀತಿಯಾಗಿ ಈ ವರ್ಷದ ದೀಪಾವಳಿ ಹಬ್ಬನ ಆಚರಿಸಿದ್ವಿ ನೋಡ್ರಿ. ಪೂಜೆ ಯಾವ ರೀತಿಯಾಗಿತ್ತು ಮತ್ತು ವಿಡಿಯೋ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.